ಓಕೆ, ಪಾಸ್ ಬಗ್ಗೆ ಖಂಡಿತವಾಗ್ಲೂ ಮುಂದೆ ಮಾತಾಡ್ತೀನಿ. ಆದರೆ ಇದಕ್ಕಿಂತ ಮೊದಲು ಲಲಿತ್ ಝಾ ಎನ್ನುವಾತ ಒಬ್ಬ ಆರೋಪಿ. ಅವ ನಿನ್ನೆ ಸಂಸತ್ ಭವನದ ಹೊರಗಿರ್ತಾನೆ, ಎಲ್ಲ ಶೂಟಿಂಗ್ ಮಾಡ್ತಾನೆ, ಏನೆಲ್ಲ ಆಗ್ತಾ ಇದೆ ಶೂಟಿಂಗ್ ಮಾಡ್ತಾನೆ. ಸ್ಮೋಕ್ ಬಾಂಬ್ ದಾಳಿಯ ರೂವಾರಿ ಲಲಿತ್ ಝಾ ನಿನ್ನೆ ಸಂಸತ್ ಆವರಣದಲ್ಲಿ ಹಾಜರಿರ್ತಾನೆ. ಲಲಿತ್ ಝಾ ಅಲ್ಲಿ ಏನೆಲ್ಲ ಆಗ್ತಾ ಇರುತ್ತೆ, ಹೊರಗೆ ನಡೆದಿದ್ದ ಪ್ರತಿಭಟನೆಯ ವಿಡಿಯೋ ಚಿತ್ರೀಕರಣ ಮಾಡ್ತಾನೆ ಮೊಬೈಲಲ್ಲಿ. ಬಳಿಕ ಅದನ್ನು ತನ್ನ ಗೆಳೆಯರೊಂದಿಗೆ ಹಂಚಿಕೊಂಡಿರ್ತಾನೆ. ಆ ದೃಶ್ಯ, ಆ ಸ್ಕ್ರೀನ್ ಶಾಟ್ ನಾನು ನಿಮಗೀಗ ತೋರಿಸ್ತೀನಿ. ಸ್ಮೋಕ್ ಬಾಂಬ್ ದಾಳಿಯ ರೂವಾರಿಯಾಗಿದ್ದ ಲಲಿತ್ ಝಾ ಎಲ್ಲಿಂದ ಕೊನೆಗೆ ಆತ ಆ ವಿಡಿಯೋ ತನ್ನ ಗೆಳೆಯರಿಗೆ ಕಳಿಸಿದ್ದ ನೋಡಿ. ನೋಡಿ ಇಲ್ಲಿ ನೀವು ಗಮನಿಸಬೇಕು, ಇದು ಲಲಿತ್ ಝಾನ ವಾಟ್ಸಪ್ ಸ್ಟೇಟಸ್ ಅಂದರೆ ವಾಟ್ಸಪ್ಪಲ್ಲಿ ಆತ मीडिया कवरेज देखिए इसको और वीडियो सेफ रखना आप, जय हिंद. आ कಡೆಯಿಂದ ಥ್ಯಾಂಕ್ ಯು ಲಲಿತ್ ಜಿ, ये कहाँ पे हुआ था ನೋಡಿ. ಅವನು ಹೇಳ್ತಾನೆ, ಎಲ್ಲ ನಿನ್ನೆ ಗಲಾಟೆ ಆಗ್ತಿದ್ದಾಗ ನಾವು ತೋರಿಸ್ತಾ ಇದ್ವಲ್ವಾ ಬೇರೆ ಬೇರೆ ಎಲ್ಲೋ ಕಲರ್ ನೋಡಿ. ಅವನು ಅದನ್ನು ಶೂಟ್ ಮಾಡ್ತಾನೆ, ಆಮೇಲೆ ಕಳಿಸ್ಬಿಟ್ಟು ಫ್ರೆಂಡಿಗೆ ಯಾರಿಗೂ ಕಳಿಸ್ತಾನೆ. मीडिया कवरेज देखिए इसको और वीडियो सेफ रखना आप, जय हिंद ಅಂತ ಅಂದ್ಬಿಟ್ಟು ಕಳಿಸ್ತಾನೆ. ಆಮೇಲೆ ಆ ಕಡೆಯಿಂದ ಉತ್ತರ ಬರುತ್ತೆ, ಠೀಕ್ ಹೇ ಲಲಿತ್ ಜಿ, ಯೇ ಕಹಾ ಪೇ ಹುವಾ ಥಾ ಅಂತ ಅಂದ್ಬಿಟ್ಟು ಕಳಿಸ್ತಾನೆ. ಆಮೇಲೆ ಎರಡನೇ ಬ್ರೇಕಿಂಗ್ ನ್ಯೂಸ್ ನೀವು ಗಮನಿಸಬಹುದು. ಲಲಿತ್ನ ಕೊನೆಯ ಸ್ಥಳ ಪತ್ತೆ ಹಚ್ಚಿದ ತನಿಖಾ ತಂಡ ಎಲ್ಲಿಂದ ಕಳಿಸಿದ್ದ ಅನ್ನುವಂಥದ್ದು ನಿಮ್ರಾನ ಎಂಬಲ್ಲಿ ಕೊನೆಯ ಬಾರಿಗೆ ಪತ್ತೆಯಾಗಿರೋ ಮಾಹಿತಿ. ಆ ನಂತರ ಆತ ಗುಲ್ ಅಂದರೆ ನಾಪತ್ತೆ. ದೆಹಲಿ ಪೊಲೀಸರು ಸ್ಥಳಕ್ಕೆ ಬರುವಷ್ಟರಲ್ಲಿ ಆತ ನಾಪತ್ತೆಯಾಗಿದ್ದಾನೆ. ಸ್ಥಳದಿಂದ ನಾಪತ್ತೆಯಾಗಿದ್ದಾನೆ ಲಲಿತ್ ಝಾ. ನಿಮ್ರಾನ ಅನ್ನುವಂಥ ಜಾಗದಿಂದ ಕೊನೆಯ ಬಾರಿಗೆ ಆತ ಆ ಸಂದೇಶವನ್ನು ರವಾನೆ ಮಾಡ್ತಾನೆ. ನೀವು ಗಮನಿಸ್ತಾ ಇದ್ದೀರಿ. ದಾಳಿಗೂ ಮೊದಲು ನೋಡಿ, ನನಗೆ ಇದು ಆಯಾರಾಮ್ ಗಯಾರಾಮ್ ಒಂದು ಬಾಂಬ್ ಹಾಕ್ಬಿಡುವ ಹಂಗೆಲ್ಲ ಆಗಿದ್ದಲ್ಲ, ಇದು ಒಂದು ಜಂಪ್ ಮಾಡುವ ಹಂಗೆಲ್ಲ ಆಗಿದ್ದಲ್ಲ. ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಪೇಜ್ನ ಮೂಲಕ ಸಂಪರ್ಕ ಮಾಡ್ತಾರೆ. ಆಮೇಲೆ ಬೆಂಗಳೂರಿಗೆ ಬಂದಿರ್ತಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು. ದಾಳಿಗೆ ಮೊದಲು ಸ್ಥಳ ಅಧ್ಯಯನ ನಡೆಸಿದ್ದ ಆರೋಪಿಗಳು ಸಂಸತ್ನ ಸುತ್ತಮುತ್ತ ಸ್ಥಳದ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದ ಸಂಗತಿ ಈಗ ಬೆಳಕಿಗೆ ಬಂದಿದೆ. ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಪೇಜ್ನ ಮೂಲಕ ಸಂಪರ್ಕ. ನಿಮಗೆ ಭಾಳ ಆಶ್ಚರ್ಯ ಆಗುತ್ತೆ. ನೀವು ಏನಾದರೂ ದೆಹಲಿ ಸಂಸತ್ ಭವನದ ಬಳಿಗೆ ಹೋಗಿದರೆ, ಅಲ್ಲೇ ರಾಷ್ಟ್ರಪತಿ ಭವನ ಕೂಡ ಇದೆ. ನಿಮಗೆ ಆ ರೋಡೇ ಭಾಳ ಚಂದ. ಅಂದರೆ ನಿಮಗೆ ಈ ವಿಧಾನಸೌಧ ಥರ ಗೇಟ್ ಹಾಕಿ ಆಮೇಲೆ ಪೋರ್ಟಿಕೋ ಹಿಂಗೆಲ್ಲ ಇಲ್ಲ. ಡೈರೆಕ್ಟಾಗಿ ಒಂಥರ ರೋಡಲ್ಲೇ ಇದ್ದಂಗೆ ಕಾಣುತ್ತೆ ಅದು. ನೋಡಿ, ಕಳೆದ ಮಾರ್ಚ್ನಲ್ಲಿ ಕೇಂದ್ರ ಬಜೆಟ್ ಅಧಿವೇಶನ ಆಗುತ್ತೆ. ಆಗ ಬೆಂಗಳೂರಿಗೆ ಬಂದಿರ್ತಾನೆ ಈತ. ಬೆಂಗಳೂರಿಗೂ ಬಂದಿರ್ತಾನೆ. 9 ತಿಂಗಳ ಬಳಿಕ ಆರೋಪಿಗಳ ಹೆಜ್ಜೆ ಗುರುತು 1.5 ವರ್ಷದ ಹಿಂದೆ ಎಲ್ಲರೂ ಮೈಸೂರಲ್ಲಿ ಭೇಟಿ ಆಗ್ತಾರೆ. 1.5 ವರ್ಷದ ಹಿಂದೆ. ಈಗ ಅದರದ್ದೆಲ್ಲ ಐ ಡೋಂಟ್ ನೋ, 1.5 ವರ್ಷದ ಹಿಂದಿನ CCTV ಫುಟೇಜ್ ಸಿಗ್ಬೋದೋ ಎಲ್ಲೋ ಗೊತ್ತಿಲ್ಲ. ಆದರೆ ಪೊಲೀಸರು ಎಲ್ಲವನ್ನು ಪತ್ತೆ ಹಚ್ಚಿದ್ದಾರೆ. ಈಗ ಬರ್ತಾ ಇರುವಂಥ ಮತ್ತೊಂದು ದೃಶ್ಯ. NGO ಗೆಳೆಯನಿಗೆ ವಾಟ್ಸಪ್ ಮಾಡಿದ್ನಂತೆ ಇಲ್ಲಲೇ. ಸಂಸತ್ ಹೊರಗಡೆ ಪ್ರತಿಭಟನೆ ವಿಡಿಯೋವನ್ನ ಕೂಡ ಶೇರ್ ಮಾಡಿದ್ನಂತೆ ಲಲಿತ್. ಇದರ ಬಗ್ಗೆ ಹೆಚ್ಚು ಸುದ್ದಿ ಆಗುವಂತೆ ನೋಡಿಕೋ ಅನ್ನುವಂತ ಮೆಸೇಜ್ ಅನ್ನ ಕೂಡ ರವಾನೆ ಮಾಡಿದ್ದ. ಗೆಳೆಯನಿಗೆ ಮೆಸೇಜ್ ಮಾಡಿದ್ದ ಲಲಿತ್ ವಿಡಿಯೋ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದಂತೆ. ಈ ಲಲಿತ್ ಝಾ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಹಲವು ಅನುಮಾನಗಳು ಭದ್ರತಾ ವೈಫಲ್ಯದ ಬಗ್ಗೆ, ಬಟ್ ಈ ಲಲಿತ್ ಝಾ ಅನ್ನುವಂತ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈತನೇ ಮೆಸೇಜ್ ಮಾಡಿದ್ದ, ಈತನೇ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದ, ನಿನ್ನೆ ಹೇಗೆ ಗಲಭೆ ಎಬ್ಬಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದ್ರಿಂದ ಇನ್ಸೈಡ್ ಡೀಟೇಲ್ಸ್ ಏನ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಶ್ರುತಿ, ಏನು ಸ್ಮೋಕ್ ಬಾಂಬ್ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿರ್ತಕ್ಕಂಥದ್ದು. ಇಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಮತ್ತೆ ಈ ಒಂದು ಕೃತ್ಯದ ಬಗ್ಗೆ ಒಂದಷ್ಟು ಹೊಸ ಅಂಶಗಳು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನು ಈಗ 6 ಜನ ಬಂಧಿತರಾಗಿದ್ದಾರೆ. ಇವರ ಹಿಂದ್ಗಡೆ ಆ ಲಲಿತ್ ಝಾ ಎಂಬಾತ ಇದ್ದ. ಆತ ಒಂದು ಏನು NGOಗೆ ಒಂದು ವಿಡಿಯೋನ, ಸಂಸತ್ನ ಹೊರಭಾಗದಲ್ಲಿ ನಡೆದಂತ ಪ್ರತಿಭಟನೆಯ ವಿಡಿಯೋನ ಕಳಿಸಿ ಇದನ್ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡು ಅಂತ ಹೇಳಿ ಆ ಸ್ನೇಹಿತನಿಗೆ ಹೇಳಿದ್ದ. ಮತ್ತೆ ಈ ವಿಡಿಯೋನ ಸೇಫ್ ಆಗಿ ಇಟ್ಕೋ ಅಂತ ಹೇಳಿದ್ದ ಅಂತ ಹೇಳಿ ಒಂದು ಅಂಶ ಗೊತ್ತಾಗ್ತಾ ಇದ್ರೆ, ಮತ್ತೊಂದ್ ಕಡೆ ಏನು ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಇದ್ದಾನೆ ಸಾಗರ್, ಆತ ಮೈಸೂರಿಗೆ ಭೇಟಿ ಕೊಟ್ಟಿದ್ದ.
ಕಳೆದ ಬಾರಿಯ ಅಧಿವೇಶನದಲ್ಲಿ ಈ ಒಂದು ಕೃತ್ಯವನ್ನ ಎಸಗಲಿಕ್ಕೆ ಲಕ್ನೋದಲ್ಲಿ ಭೇಟಿಯಾಗಿದ್ದ. ಈ ಎಲ್ಲ ಅಂಶಗಳನ್ನ ನೋಡ್ತಾ ಇದ್ರೆ ಒಂದು ಕ್ರಿಮಿನಲ್ ಕಾನ್ಸ್ಪರೆಸಿ ಈ ಒಂದು ಕೃತ್ಯವನ್ನ ಎಸಗೋದ್ರ ಬಗ್ಗೆ ಈ ಮೊದಲೇ ಬಹಳ ವಿಸ್ತೃತವಾಗಿ ಚರ್ಚೆ ನಡೆದಿರತಕ್ಕಂಥದ್ದು ಬಹುತೇಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಕ್ರಿಮಿನಲ್ ಕಾನ್ಸ್ಪರೆಸಿಯ ಹಿಂದೆ ಇರತಕ್ಕಂತ ಮೋಟಿವ್ ಏನು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಷ್ಟು ವ್ಯವಸ್ಥಿತವಾಗಿ ಹೋಗಿ ಅಲ್ಲಿ ಒಂದು ಸ್ಮೋಕ್ ಬಾಂಬ್ ಅನ್ನ ಹಾಕಿ ಭದ್ರತೆಯನ್ನ ಬ್ರೀಚ್ ಮಾಡಿ ಅಲ್ಲಿ ಒಂದು ಆತಂಕವನ್ನ ಸೃಷ್ಟಿಸಿದ್ದಾರೆ ಅಂದ್ರೆ ಈ ಒಂದು ಕೃತ್ಯದ ಹಿಂದಿನ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಆಗ್ತಾ ಇರೋದು. ಜೊತೆಗೆ ಈ ಲಲಿತ್ ದಾನ ಹಿಸ್ಟ್ರಿ ಏನು, ಈತ ಎಲ್ಲಿಯವ, ಈತರ ಕಳೆದ 4-5 ವರ್ಷಗಳ ಆಕ್ಟಿವಿಟಿ ಏನು, ಈ ಎಲ್ಲದರ ಬಗ್ಗೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಇವ್ರ ಮೇಲೆ ಈಗಾಗಲೇ ಸಂಸತ್ನ ಕಾಯ್ದೆಯಾದ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಜೊತೆಗೆ UAPA ಆಕ್ಟ್ ಗಳನ್ನ ಇನ್ವೋಕ್ ಮಾಡಿ ತನಿಖೆ ಮಾಡ್ತಾ ಇರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳ ಪಾತ್ರವನ್ನು ಪತ್ತೆ ಹಚ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು.